ಇವತ್ತೀಗ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಸ್ನಾನ ಮಾಡಿ ಪೂಜೆ ಮಾಡಿದೆ. ಪೂಜೆ ಮಾಡಿ ಎಲ್ಲ ಮುಗಿಸಾದ್ಮೇಲೆ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ. ಟೈಮ್ ಆಗಿತ್ತು ಅಂತ ಬೇಗ ಬೇಗ ತಿಂಡಿ ತಿಂದೆ. ಅದಾದಮೇಲೆ ಬ್ಲೌಸ್ ಕಟ್ ಮಾಡೋಣ ಅಂತ ಕೂತ್ಕೊಂಡೆ. ಬ್ಲೌಸ್ದು ಮೊದಲು ಅಳತೆ ಎಲ್ಲನೂ ತಗೊಂಡೆ. ಅಳತೆ ತಗೊಂಡು ಅದನ್ನು ಮಾರ್ಕ್ ಮಾಡಿಕೊಂಡೆ. ಮಾರ್ಕ್ ಎಲ್ಲ ಮಾಡಿ ಆದಮೇಲೆ ಬ್ಲೌಸ್ನ ಕಟ್ ಮಾಡಿಕೊಂಡೆ. ಬ್ಲೌಸ್ ಎಲ್ಲ ಕಟ್ ಮಾಡಾದಮೇಲೆ ಬ್ಲೌಸ್ ಹೊಲಿಯೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನಿಮ್ಮ ಯಜಮಾನ್ರು ಬಂದರು. ನಿಮ್ಮ ಯಜಮಾನ್ರು ಬಂದುಬಿಟ್ಟು ಹೊಲ್ದ ಹತ್ರ ಹೋಗೋಣ, ಸ್ವಲ್ಪ ಕೆಲಸ ಇದೆ ಬಾ ಅಂತ ಕರೆದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸರಿ ಅಂತ ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ತಗೊಂಡೆ. ಅಲ್ಲಿಂದ ಊಟ ತಗೊಂಡು ಹೊರಟ್ವಿ. ಹೊಲ್ದ ಹತ್ರ ಹೋಗಾದ್ಮೇಲೆ ನನ್ನ ಪರಿಸ್ಥಿತಿ ಈ ರೀತಿ ಇತ್ತು. ನಾನು ನೋಡಿದ್ರೆ ವಿಡಿಯೋ ಮಾಡ್ತಾ ನಿಂತಿದ್ದೀನಿ. ನಮ್ಮ ಅತ್ತೆ ನೋಡಿದ್ರೆ ಕೆಲಸ ಶುರು ಮಾಡೇ ಬಿಟ್ಟಿದ್ದಾರೆ. ಹೋಗೋಕ್ಕೆಲ್ಲ ಕಟ್ಕೊಬಿಟ್ಟು ಕೆಲಸ ಶುರು ಮಾಡಿದ್ದಾರೆ. ಇದಾದಮೇಲೆ ನಾನು ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲು. ನನಗಂತೂ ಆಗ್ತಾನೇ ಇರಲಿಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ.